ಹಲೋ ಡಿ ಸಿ ಟಿ ಆಸ್ಪಿರೆಂಟ್ಸ್. ನಿಮ್ಗೆಲ್ಲ ತುಂಬಾ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಡಿ ಸಿ ಟಿ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಆಗುತ್ತಾ ಆಗಲ್ವಾ, ಯಾವ ತರ ಸರ್ ಏನ್ ಸರ್ ಅಂತ. ತುಂಬಾ ಜನ ತುಂಬಾ ಜನ ಹೇಳ್ತಿದ್ರಿ ಡೇಟ್ ಎಕ್ಸ್ಟೆಂಡ್ ಆಗಲಿ ಅಂತ. ಸೊ ನಿಮ್ಮ ಕೋರಿಕೆ ಮೇರೆಗೆ ತುಂಬಾ ಜನ, ನಾನು ಕೂಡ ಕೆ ಎಗೆ ನಾನು ಮೇಲ್ ಮಾಡಿದ್ದೆ. ಸೊ ತುಂಬಾ ಜನ ಅದೇ ತರ ಮಾಡೋದಕ್ಕೂ ಹೇಳಿದ್ದೆ. ಸೊ ಹಂಗಾಗಿ ಅವರು ಡೇಟಾ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಡಿ ಸಿ ಟಿ 2024ಗೆ ಏನ್ ಅರ್ಜಿ ಅಪ್ಲಿಕೇಶನ್ ಹಾಕ್ತಾರೆ ಅದ್ರ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಅಫಿಷಿಯಲ್ ನೋಟಿಫಿಕೇಶನ್ ಇವತ್ತು ಬಿಟ್ಟಿದ್ದಾರೆ 17/5/2024 ಅಲ್ಲಿ. ಸೊ ಏನ್ ಹೇಳ್ತಿದ್ದಾರೆ ಅಂತ ಅಂತಂದ್ರೆ, ಏನು ಡಿ ಸಿ ಟಿ ಅಪ್ಲಿಕೇಶನ್ ಕರೆದಿದ್ರು, ಎಲ್ರು ಅಪ್ಲೈ ಮಾಡಿದ್ರ 15th ಲಾಸ್ಟ್ ಡೇಟ್ ಇತ್ತು. ಸೊ ತುಂಬಾ ಜನ ಅಂದಾಗ್ಯೂ ಕೂಡ ಅಪ್ಲೈ ಮಾಡಿರ್ಲಿಲ್ಲ. ಸೊ ಲಾಸ್ಟ್ ಡೇಟ್ ವರ್ಗೂ ಕೂಡ ವೆಯ್ಟ್ ಮಾಡ್ಕೊಂಡು ಅವ್ರ ಏನದು ಅವ್ರದ್ದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಸ್ಟಡಿ ಡೀಟೇಲ್ಸ್ ಇರ್ಬೋದು, ಅಪ್ಲೈ ಮಾಡ್ದಲೆ ತುಂಬಾ ಜನ ಡಿಲೇ ಮಾಡಿದ್ರಿ. ಹಂಗಾಗಿ ತುಂಬಾ ಅಪ್ಲಿಕೇಶನ್ಸ್ ಹಾಕಿರ್ಲಿಲ್ಲ. ಹಂಗಾಗಿ ಡಿ ಸಿ ಟಿ ಅನ್ನೋರು ಡಿ ಸಿ ಟಿ ನಿಮ್ಮ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿಂದ ಅಂತ ಅಂದ್ರೆ ನೋಡಿ, ಇವತ್ತು ಡೇಟ್ ಬಂದ್ಬಿಟ್ಟು 17 ಇದೆ. ಸೊ ಇನ್ನೂ ಅಪ್ಲೈ ಓಪನ್ ಆಗಲ್ಲ ಅಪ್ಲಿಕೇಶನ್. ಸೊ ಇಲ್ಲಿವರೆಗೆ ನೋಂದಣಿ ಮಾಡುವ ಅರ್ಹ ಅಭ್ಯರ್ಥಿಗಳು 20ನೇ ತಾರೀಕಿಂದ 20th ಡೇಟ್ ಬೆಳಿಗ್ಗೆ 11ರಿಂದ 23rd 3 ಡೇಸ್ ಮಾತ್ರ ಕೊಟ್ಟಿದ್ದಾರೆ. ಓಕೆನಾ. ಸೊ 3 ಡೇಸ್ ರಾತ್ರಿ 12 ಗಂಟೆವರೆಗೂ ಇರುತ್ತೆ. ಈ 3 ಡೇಸ್ ಅಲ್ಲಿ ನೀವು ಮಾತ್ರ ಅಪ್ಲೈ ಮಾಡ್ಬೋದು. ಸೊ ಯಾರ್ಯಾರು ನೀವೇನ್ ಮಾಡ್ಬೇಕಂದ್ರೆ, 24 ಇದು ಏನು ಫೀಸ್ ಪೇ ಮಾಡೋದಕ್ಕೆ 24th ಲಾಸ್ಟ್ ಡೇಟ್ ಇದೆ. 20 to 23rd ವರ್ಗುನು ಅಪ್ಲಿಕೇಶನ್ ಹಾಕ್ಬೋದು. 24th ವರ್ಗು ಫೀಸ್ ಪೇ ಮಾಡ್ಬೋದು. ಓಕೆನಾ. ಸೊ ಇಷ್ಟು ಹೇಳಿದ್ದಾರೆ. ಮತ್ತೆ ಅವ್ರು ಹೇಳಿದ್ದಾರೆ, ನೋಂದಣಿ ಮಾಡಲು ಮತ್ತೊಮ್ಮೆ ದಿನಾಂಕವನ್ನು ವಿಸ್ತರಿಸಲಾಗುವುದಿಲ್ಲ ಅಂತ. ಓಕೆನಾ. ಸೊ ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿದರೆ ಸ್ಪೆಷಲ್ ಆಗಿ. ಹಂಗಾಗಿ ದಯವಿಟ್ಟು ಯಾರೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ. ದಯವಿಟ್ಟು ಎಕ್ಸ್ಟೆಂಡ್ ಮಾಡಲ್ಲ ಅವರು. ಹಂಗಾಗಿ ಯಾರ್ಯಾರೆಲ್ಲ ಇನ್ಕಮ್ ಸರ್ಟಿಫಿಕೇಟ್ ಬಂದಿರುತ್ತೆ, ಸೊ ಅವರೆಲ್ಲರೂ ಕೂಡ ಸ್ವಲ್ಪ ವೆಯ್ಟ್ ಮಾಡಿ. 20th ಇಂದನ ಅಲ್ಲಿವರೆಗೂ ನಿಮ್ ಡಾಕ್ಯುಮೆಂಟ್ಸ್ ಏನಾದ್ರು ಇಸ್ಕೊಂಡಿಲ್ಲ ಅಂತಾರೆ, ದಯವಿಟ್ಟು ಹೋಗಿ ಇಸ್ಕೊಂಡ್ಬಂದು ಅಪ್ಲೈ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಸಪೋಸ್ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಬಂದಿಲ್ಲ ಅಂದ್ರೂ ಕೂಡ ನೀವೇನ್ ಮಾಡಿ, ಅಪ್ಲೈ ಮಾಡೋದ್ ಮಾಡಿ. ಸೊ ರಿಸರ್ವೇಶನ್ ಹೋದ್ರೆ ಪರವಾಗಿಲ್ಲ, ಬಟ್ ನೀವು ಎಕ್ಸಾಮ್ನೇ ಬರೆಯೋದಿಕ್ಕಾಗಲ್ಲ, ಆ ತರ ಆಗೋದ್ ಬೇಡ. ಸಪೋಸ್ ಇಫ್ ಯು ಡೋಂಟ್ ಹ್ಯಾವ್ ಏನಂತ ಹೇಳ್ತಾರೆ, ನಿಮ್ಗೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೂ ಕೂಡ ಅದನ್ನ ಅಪ್ಲೈ ಮಾಡಿ. ಯಾಕಂದ್ರೆ ನಿಮ್ಗೆ ರಿಸರ್ವೇಶನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಎಕ್ಸಾಮ್ ಆದ್ರೂ ಬರಿಬಹುದು, ಆ ತರ ಇರುತ್ತೆ. ಓಕೆನಾ. ಸೊ ರೆಗ್ಯುಲರ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಹಾಗಾಗಿ ನಮ್ಮ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅದಕ್ಕೆ ಜಾಯಿನ್ ಆಗಿ. ನಮ್ಮಲ್ಲಿ ಫ್ರೀ ಕ್ಲಾಸಸ್ ನಡೀತಾ ಇದೆ. ಓಕೆ. ಸೊ ತುಂಬಾ ಕಡೆ ಪೇಯ್ಡ್ ಕ್ಲಾಸಸ್, ಸೋ ಕಾಲ್ಡ್ ಇನ್ಸ್ಟಿಟ್ಯೂಷನ್ಸ್ ಗಳೆಲ್ಲ ಮಾಡ್ತಿದ್ದಾರೆ. ಓಕೆನಾ. ಸೊ ಅಲ್ಲೂ ಕೂಡ ಜಾಯಿನ್ ಆಗ್ಬೋದು, ಅಲ್ಲೂ ಕೂಡ ಎಲ್ಲಾ ತರ ಫೆಸಿಲಿಟಿ ಇರುತ್ತೆ. ಬಟ್ ನಾವು ಬಡವ್ರಿಗೋಸ್ಕರ ತುಂಬಾ ಫ್ರೀ ಕ್ಲಾಸಸ್ ನ ಮಾಡ್ತಾ ಇದ್ದೀವಿ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ, ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಯೂಟಿಲೈಸ್ ಮಾಡ್ಕೊಂತಿದ್ದಾರೆ. ಸೊ ಎವ್ರಿ ಡೇ ನೋಟ್ಸ್ ನಾನು ಅಪ್ಡೇಟ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಸೊ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡಿ. ಫ್ರೀ ಕ್ಲಾಸಸ್ ನ ಎಲ್ಲರೂ ಕೂಡ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್.